ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನನ್ನ ವಿಡಿಯೋ ನೋಡುತ್ತೀರ ನಿಮ್ಮೆಲ್ಲರಿಗೂ ಕೂಡ ಒನ್ಸ್ ಅಗೇನ್ ಶುಭ ಸಂಜೆ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬರ್ರಿ, ಇವತ್ತು ರಾತ್ರಿ ಊಟಕ್ಕೆ ನಾವು ಆರೋಗ್ಯಯುತವಾದಂಥ ನೆನೆಸಿದ ಬೇಳೆ ಪಲ್ಯ ಹಂಗೆ ಚಪಾತಿ ಮಾಡತ್ತೀವಿ. ಮಾಡಿ ಊಟ ಮಾಡೋಣ ಬರ್ರಿ ಎಲ್ಲರೂ. ನಾನಿವತ್ತು ನೆನೆಸಿದ ಬೇಳೆಗೆ ಇದು ಚೆನ್ನಾಗಿ ಬೇಳೆ ತೊಗೊಂಡಿದ್ದೀನಿ ರೀ. ಚೆನ್ನಾಗಿ ಬೇಳೆನ ಫಸ್ಟ್ 2 ಸರಿ ತೊಳೆದು ಮತ್ತೆ ಒಂದು ಸತಿ ಹಿಂಗೆ ನೀರು ಹಾಕಿ ನೆನೆ ಇಟ್ಕೊಂಡಿದ್ದೀನಿ. ಈಗ ಅವನ್ನ ನೀರು ಬಸೋದು ಪಲ್ಯಕ್ಕೆ ರೆಡಿ ಮಾಡ್ಕೊಳತ್ತೀನಿ ನೋಡಿ. ಒಂದು 2 ಸತಿ ತೊಳೆದು ಮತ್ತೆ ನೀರು ಹಾಕಿ ನೆನೆ ಇಟ್ಕೊಂಡಿರೋ ಬೇಳೆ ಒಂದು ಅರ್ಧ ಗಂಟೆ ನೆನೆಸಿದ್ದೆ ಅಷ್ಟೇ. ಅದಕ್ಕೆ ಇವಾಗ ಒಗ್ಗರಣೆ ಹಾಕೊಳಕ್ಕಿಲ್ಲೇ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಎಣ್ಣೆ ಹಾಕ್ಕೊತೀನಿ. ನಂದು ಇದು ಪಾತ್ರೆ ಬಿಸಿ ಆಗೈತಿ. ಇವಾಗ ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಐತಿ. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ. ಈ ನೆನೆಸಿದ ಬೇಳೆ ಪಲ್ಯ ಭಾಳ ಅಂದ್ರೆ ಭಾಳ ಸೂಪರಾಗಿರ್ತೈತಿ. ತಿನ್ನೋಕ್ಕೂ ಕೂಡ ಭಾಳ ಟೇಸ್ಟಾಗಿರ್ತೈತಿ. ಬಟ್ ಮಾಡೋದು ಸುಲಭ. ಜೀರಿಗೆ. ಇವಾಗ ಅದಕ್ಕಿಲ್ಲೇ ಸ್ವಲ್ಪ ನಾನು ಹಣ್ಣು ಮೆಣಸಿನ್ಕಾಯಿ ಈ ಥರನೇ ಕಟ್ ಮಾಡಿ ಇಟ್ಕೊಂಡೀನಿ. ಈ ಹಣ್ಣು ಮೆಣಸಿನ್ಕಾಯನ್ನು ಹಾಕ್ಕೊತೀನಿ. ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಬೆಳ್ಳುಳ್ಳಿ ಗಡ್ಡೆನ ಸುಲಿದು ಈ ಥರನ ಕುಟ್ಟಿಟ್ಕೊಂಡಿನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೇಳೆ, ಹುಳಿಗೆ ಸ್ವಲ್ಪ ಹುಣಸೆ ರಸ ಇಷ್ಟು ರೆಡಿ ಮಾಡಿಟ್ಕೊಂಡಿನಿ ನೋಡಿ ನಾನು ಬೇಳೆ ಪಲ್ಯ. ನೀವು ಮಾಡ್ತೀರಾ, ನನಗಿಂತ ಸಖತ್ತಾಗಿ ಮಾಡಿರ್ತೀರ ಎಲ್ಲರೂ. ಬಟ್ ನಾನು ನಮ್ಮ ಮನೆಯಲ್ಲಿ ಹಿಂಗೆ ಮಾಡ್ಕೊತೀನಿ. ಇದು ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿರಿ. ಮಾಡೋದು ಸುಲಭ, ಟೈಮು ಭಾಳ ತೊಗೊಳಲ್ಲ. ಇದು ಬೇಗ ಆಗುತ್ತೆ, ಹಾಗೆ ತಿನ್ನೋಕ್ಕೆ ಟೇಸ್ಟಾಗಿರ್ತೈತಿ. ಮತ್ತು ಚಪಾತಿಗೂ ರೊಟ್ಟಿಗೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಚಪಾತಿ ರೊಟ್ಟಿಗಂತೂ ಈ ನೆನೆಸಿದ ಬೇಳೆ ಪಲ್ಯ ಉದುರು ಮಾಡ್ತಾರೆ ಕೆಲವೊಮ್ಮೆ, ಇಲ್ಲ ಕೆಲವೊಂದು ಸತಿ ಹಿಂಗೆ ಸ್ವಲ್ಪ ಮಂದನೂ ಮಾಡ್ಕೊತಾರೆ. 2 ಟೈಪ್ನೂ ಚೆನ್ನಾಗಿರುತ್ತೆ ನೋಡಿ. ಇವಾಗ ಬೆಳ್ಳುಳ್ಳಿ ಕುಟ್ಕೊಂಡಿದ್ನೆಲ್ಲ ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ. ಈಗ ಸ್ವಲ್ಪ ಹುರಿತಾ ಇದೆ ಈರುಳ್ಳಿ ಅದೆಲ್ಲ. ಈಗ ಅದಕ್ಕೊಂದು ಸ್ವಲ್ಪ ನಾನು ಉಪ್ಪು ಹಾಕ್ಕೊಳತ್ತೀನಿ. ಅದು ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಅಂತ. ಇಷ್ಟಾದ್ಮೇಲೆ ಇವಾಗ ಹುಣಸೆ ರಸ ಮಾಡ್ಕೊಂಡಿದ್ನೆಲ್ಲ ಹುಣಸೆ ನೆನೆಸಿ ಅದರದ್ದು ರಸನ ಸೋಸಿ ಇಟ್ಕೊಂಡಿದ್ದೆ ಸಾನಿಗೆಗೆ, ಅದನ್ನು ಹಾಕ್ಕೊಳತ್ತೀನಿ. ಇದರ ನಂತರ ಇವಾಗ ಸ್ವಲ್ಪ ಅರಿಶಿನ ಪುಡಿ, ಇವಾಗ ಹುಣಸೆಹಣ್ಣು ಹಾಕಿದ್ದೀವಲ್ಲ ಸ್ವಲ್ಪ ಒಂದು ಕುದಿ ಬರಲಿ ಅಂತ. ಕುದೀತಾ ಉಂಟಲ್ಲ, ಕಾಣಿಸ್ತಿದೆ ಅನ್ಕೊತೀನಿ, ಕುದೀತಾ ಐತಿ. ಇದು ಕುದಿ ಬಂದಮೇಲೆ ಈಗ ನೆನೆಸಿ ತೊಳೆದು ಮತ್ತು ನೀರು ಬಸೋದು ಇಟ್ಕೊಂಡಿದ್ದೀವಲ್ವ ಕೇಸರಿ ಬೇಳೆ ಅಥವಾ ಚೆನ್ನಾಗಿ ಬೇಳೆ ಅವನ್ನ ಹಾಕ್ಕೊಳತ್ತೀನಿ. ಈಗ ಬೇಳೆ ಎಲ್ಲ ಹಾಕ್ಕೊಂಡಿನಿ. ಹುಣಸೆ ರಸದಾಗನೇ ಇದು ಸ್ವಲ್ಪ ಈ ಥರನಾಗಿ ಮಿಕ್ಸ್ ಮಾಡತ್ತೀನಿ ನೋಡಿ. ಇದು ಮಿಕ್ಸ್ ಮಾಡಿದ ಮೇಲೆ ಈಗ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಕೊತ್ತಂಬರಿ ಸೊಪ್ಪು, ಆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀನಿ. ಆಲ್ಮೋಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನು ಒಗ್ಗರಣೆಗೆ ಈ ಥರನೇ ಲಾಸ್ಟಿಗೆ ಹಾಕೊಂಡ್ರೆ ಅದರ ಪರಿಮಳನೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಸೂಪರಾಗಿ ಬರ್ತೈತಿ. ಇದು 1 ನಿಮಿಷ ಹುಣಸೆ ರಸದೊಳಗೆ ಇಷ್ಟು ಬೆಂದರೆ ಸಾಕು. ಆಮೇಲೆ ಇದಕ್ಕೆ ನೋಡಿಕೊಂಡು ನೀರು ಹಾಕ್ಕೋಬೇಕು. ನಾನು ಇವಾಗಲೇ ಸ್ವಲ್ಪ ಅಂದರೆ ಸ್ವಲ್ಪ ಮಸಾಲೆ ಹಾಕ್ಕೊಳತ್ತೀನಿ. ಗರಂ ಮಸಾಲೆ ಪುಡಿ ನೋಡಿ, ಕಾಣಿಸ್ತಾ ಇದೆ ಅಂದ್ಕೊತೀನಿ. ಇವಾಗ ಇದಕ್ಕೆ ಮಂದ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಡ್ರಿ. ಇಲ್ಲಪ್ಪ ಹಂಗೇನು ಬೇಡ ನಮ್ಗೆ ಉದುರಾಗೆ ಇರಲಿ ಅಂದರೆ ಇಷ್ಟೇ ಇದರೊಳಗೂ ಕೂಡ ಬೇಳೆ ಬೇಯುತ್ತೆ. ಬಟ್ ಇವಾಗ ನಾನು ಒಂದು ಸ್ವಲ್ಪ ಮಂದಾಗಿ ಮಾಡತ್ತೀನಿ. ಇತ್ತಾಗ ಸಾಂಬಾರಲ್ಲ, ಇತ್ತಾಗ ಉದುರು ಬೇಳೆನೂ ಅಲ್ಲ, ಹಂಗೆ ಮೀಡಿಯಮ್ ಆಗಿ ಮಾಡ್ಕೊಳತ್ತೀನಿ. ಅದಕ್ಕೆ ಸ್ವಲ್ಪ ಅಂದರೆ ನೀರು ಹಾಕ್ಕೊತೀನಿ.
ನಿಮ್ಮ ಕ್ವಾಂಟಿಟಿಗೆ ಅನುಗುಣವಾಗಿ ನೀರು ಹಾಕ್ಕೊಡ್ರಿ. ಸುಮಾರು 1 ಲೋಟದಷ್ಟು ನೀರು ಹಾಕಿದ್ದೀನಿ ನೋಡಿ ನಾನು. ನೀವು ನಿಮ್ಮ ಮನೆಯಲ್ಲಿನ ಜನರ ಒಂದು ಪ್ರಮಾಣವನ್ನು ಆಧರಿಸಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನಿಲ್ಲಿ ನಮ್ಮ 4 ಜನದ ಒಂದು ಊಟಕ್ಕೆ, ಇವಾಗಿನ ರಾತ್ರಿ ಊಟಕ್ಕಾಗುವಷ್ಟು ಮಾಡ್ಕೊಂಡಿದ್ದೀನಿ. ಇದು ಬೇಳೆ ಈಗ ಒಂದು ಕುದಿ ಬರಲಿ, ಬಂದಮೇಲೆ ಉಪ್ಪು ಈ ಹುಳಿ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಸ್ವಲ್ಪ ಟೇಸ್ಟ್ ನೋಡೋಣ. ನೋಡಿಬಿಟ್ಟು ತೋರಿಸ್ತೀನಿ ನಾನು. ಇವಾಗ ಚೂರು ಬೆಲ್ಲ ಹಾಕಾತೀನಿ. ಯಾಕಂದ್ರೆ ಹುಳಿ ಹಾಕಿದ್ವಿಲ್ಲ, ಹುಳಿ ಹಾಕಿದ್ಮೇಲೆ ನಮ್ಮ ಸೈಡ್ ನಾವು ಸ್ವಲ್ಪ ಬೆಲ್ಲ ಹಾಕಿದರೆ ಅದರ ಟೇಸ್ಟು ಇನ್ನೂ ಸೂಪರಾಗಿರುತ್ತೆ. ಹಾಗಾಗಿ ಹುಳಿ ಹಾಕಿರೋ ಒಂದು ಅಡುಗೆಗೆ ಸ್ವಲ್ಪ ಆದರೂ ಬೆಲ್ಲ ಹಾಕ್ತೀವಿ. ಹಾಗಾಗಿ ಹಾಕಿದ್ದೀನಿ, ಅದನ್ನು ನಿಮಗೂ ತೋರಿಸಿದ್ದೀನಿ. ಈಗ ನೋಡಿರಿ, ಇದೊಂದು ಕುದಿ ಬಂದಮೇಲೆ ಅಕಸ್ಮಾತಾಗಿ ಏನಾದರೂ ಉಪ್ಪು ಖಾರ ಕಮ್ಮಿ ಆಗಿದ್ದರೆ ಈ ಟೈಮಲ್ಲಿ ನೀವು ನೋಡಿಕೊಂಡು ಹಾಕೋಬೋದು. ಕುದಿಯೋಕೆ ಸ್ಟಾರ್ಟ್ ಆಗಿದೆ ನೋಡಿರಿ. ಈಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಇದು. ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಅಕಸ್ಮಾತ್ ಕಮ್ಮಿ ಆಗಿದ್ದರೆ ಹಾಕೋಬೋದು. ಕರೆಕ್ಟ್ ಇದ್ದರೆ ಅಷ್ಟೇ ನಮ್ದು ಇಲ್ಲಿ ಕರೆಕ್ಟಾಗೈತಿ. ಹಾಗಾಗಿ ನನಗೆ ಇದನ್ನು ಮುಚ್ಚಿ 1 ವಿಷಲ್ ಕೂಗಿಸ್ತೀನಿ ಅಷ್ಟೇ. ಯಾಕಂದರೆ ಆಲ್ರೆಡಿ ನೆನೆಸಿರೋ ಬೇಳೆ ಅಲ್ವಾ, 1 ವಿಷಲ್ ಕೂಗಿದ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ ಬೇಳೆ. ಹಾಗಾಗಿ ಈಗ ಇದನ್ನು 1 ವಿಷಲ್ ಕುದಿಯೋಕೆ ಬಿಟ್ಟು ನಾನು ಚಪಾತಿ ಮಾಡ್ತೀನಿ. ಬರ್ರಿ ಚಪಾತಿ ಮಾಡಿ ಊಟ ಮಾಡೋಣ. ಈಗ ನಮ್ಮದು ನೆನೆಸಿದ ಬೇಳೆ ಪಲ್ಯ ರೆಡಿ ಆಗೈತೆ ನೋಡ್ರಿ. 1 ವಿಷಲ್ ಹೊಡೆದ ತಣ್ಣಗಾಗೈತಿ. ಇವತ್ತಿಗೆ ಯಾಕತ್ತನು ನೋಡಿರಿ, ಸೂಪರ್ ನೋಡಿರಿ. ಒಂದೇ ವಿಷಲ್ಗೆ ಬೇಳೆ ಹೆಂಗೆ ಬೆಂದ್ಬಿಟ್ಟವು ನೋಡಿರಿ. ಮಾಡೋದು ಸುಲಭ, ನೋಡೋದು ಸಿಂಪಲ್ಲಾಗಿ ಕಾಣ್ತೈತಿ, ಬಟ್ ಟೇಸ್ಟ್ ಮಾತ್ರ ಬೇಳೆ ಪಲ್ಯ ಮಸ್ತಾಗಿರ್ತೈತಿ. ಇದು ಬಿಸಿ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗಿಲ್ಲ, ಅನ್ನ ಜೊತೆನೂ ಹಾಕೋಬೋದು. ಇವಾಗ ನಮ್ಮ ಪಲ್ಯ ರೆಡಿ ಆಗೈತಿ. ಈಗ ಇದನ್ನೊಂದು ಸರಿ ಮಿಕ್ಸ್ ಮಾಡಿ ಮುಚ್ಚಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಪಲ್ಯ ರೆಡಿಯಾಗಿದೆ. ಅದ್ರ ಜೊತೆ ಈಗ ಚಪಾತಿ ಮಾಡ್ತಾ ಇದ್ದಾರೆ. ಚಪಾತಿ ಮತ್ತು ಪಲ್ಯ ಟೇಸ್ಟ್ ನೋಡೋಣ. ಈಗ ನೋಡಿದ ರೆಡಿ ಆಗಿದ್ದಾವೆ. ಈಗ ಟೇಸ್ಟ್ ನೋಡೋಣ. ಈ ಥರದ ಗರಿ ಚಪಾತಿಗಳು ರೆಡಿ ಆಗಿದ್ದಾವೆ. ಜೊತೆಗೆ ಸ್ಮೂತು ಮೃದು ಚಪಾತಿಗಳು. ಏನಿಲ್ಲ ಈಗ ನೋಡ್ರಿ, ಅಲ್ಲಿ ಇನ್ನೊಂದು ಬಂತು. ಈಗ ಟೇಸ್ಟ್ ನೋಡೋಣ. ನಮ್ಮ ರಾಘವೇಂದ್ರ ಟೇಸ್ಟ್ ನೋಡಿ ಹೇಳ್ತಾರೆ. ಈಗ ಇನ್ನೊಂದು ಸಕ್ಕರೆ ಚಪಾತಿ ಮಾಡ್ತೀವಿ. ಈಗ ಇದು ಸಕ್ಕರೆ ಚಪಾತಿ. ಮಿದ್ದು ಸಕ್ಕರೆ ಚಪಾತಿ ಮಾಡ್ತೀವಿ ನಾವು. ನಾನು ನಿಮ್ಮಪ್ಪ ಹೇಳಿದ್ಲ, ಮಿದ್ದು ಸಕ್ಕರೆ ನಮ್ಮ ಸೈಡ್ ಐತಿ. ಮಿದ್ದು ಸಕ್ರೆ ಅಂದ್ರೆ ಇದು ನೋಡ್ರಿ, ನಮ್ಮ ಮಿದ್ದು ಸಕ್ರೆ ಹಿಂಗಂದ್ರೆ ಹಿಂಗೆ ಉಂಡೆ ಆಗುತ್ತೆ. ಮೆತ್ತನ ಸಕ್ರೆ, ಮಿದ್ದು ಸಕ್ರೆ ಅಥವಾ ಲೇಸ ಅಂತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಇದು ಮತ್ತು ಪುಟಾಣಿ ಎರಡು ಮಿಕ್ಸ್ ಮಾಡ್ತೀವಿ ಅಂದ್ರೆ ಮಸ್ತಾಗಿರ್ತೈತಿ. ಆಮೇಲೆ ಹೋಳಿಗೆಗೆ, ಚಪಾತಿಗೆ ಈ ಥರ ಅದರ ಚಪಾತಿ ಉತ್ಕೊಂಡಿರ್ತೀರಲ್ಲ, ಅದರಲ್ಲಿ ಸಕ್ಕರೆಯನ್ನು ಹಾಕೋಬೇಕು. ಸಕ್ಕರೆನ ಹಾಕೊಂಡು ಅದ್ರ ಮೇಲೆ ಇನ್ನೊಂದು ಪದರ ಇಟ್ಟು ಉದ್ದಿದ್ರೆ ಉದ್ದಿ ಬೇಯಿಸಿ ಮಕ್ಕಳಿಗೆ ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ ಟೇಸ್ಟು. ನನ್ನ ಫೇವ್ರೇಟ್ ಇದೆ ಆ್ಯಕ್ಚುಲಿ. ಚಪಾತಿ ಯಾವಾಗ ಮಾಡಲಿ ನಮ್ಮ ಮನೆಗೆ
ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ಚಪಾತಿ ಮಾಡಿದ್ರು ಸಾಕು. ಲಾಸ್ಟಿಗೊಂದು ಈ ಥರ ಸಕ್ಕರೆ ಚಪಾತಿ ಮಾಡ್ಕೊಂಡು ಅಭ್ಯಾಸ ನನಗೆ. ರೆಡಿ ಆಯ್ತು ನೋಡ್ರಿ ನಮ್ಮ ಸಕ್ಕರೆ ಚಪಾತಿ. ನೀವು ಮನೇಲಿ ಮಾಡಿ ನೋಡ್ರಿ, ಭಾಳ ಚೆನ್ನಾಗಿ ಬರುತ್ತೆ, ಭಾಳ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಕ್ತಾ ನನಗೆ ಸಕ್ರಿಯ ನೀನು ಸಣ್ಣಗೆ ಮಾತಾಡಬೇಡ, ಸ್ವಲ್ಪ ಜೋರಾಗಿ ಮಾತಾಡಿ ಕೇಳಲ್ಲಂಗೆ ಮಾತಾಡ್ತಿ. ಇನ್ನೊಂದು ಸಕ್ಕರೆ ಬೇಕಾ? ಹಾ? ಸಕ್ಕರೆ ಚಪಾತಿ ಅಲ್ಲ ನೋಡ್ರಿ ರೆಡಿ ಆಯಿತು ಸಕ್ಕರೆ ಚಪಾತಿ. ಅದ್ರ ಬಿಟ್ಕೊಂಡು ತೋರಿಸ್ತಾನೆ. ನೋಡ್ರಿ ಮಸ್ತ್ ಬಂದೈತಿ. ಇದ್ರಾಗ ಏನಾರು ತುಪ್ಪ ತಿನ್ನೋರಿದ್ರೆ ಬಿಸಿ ಬಿಸಿ ಚಪಾತಿಗೆ ಒಂಚೂರು ತುಪ್ಪ ಹಚ್ಕೊಂಡು ಹಿಂಗೆ ಸುತ್ಕೊಂಡು ಕಡ್ಕೊಂಡ್ಬಿಟ್ರೆ ಮುಗೀತು ನೋಡ್ರಿ ಮಕ್ಕಳು ಊಟ. ಅದ್ರಾಗೆ ಮಿದ್ದು ಸಕ್ಕರೆ ಚಪಾತಿ ಭಾಳ ನನ್ನ ಫೇವ್ರೇಟು, ಜೊತೆಗೆ ತುಪ್ಪ. ಸ್ವಲ್ಪ ಆರಿಸ್ತೀನಿ ಇವಾಗ, ಸ್ವಲ್ಪ ನನಗನ್ನ ಟೇಸ್ಟ್ ಹೇಳ್ತಾನೆ. ಬನ್ನಿ ಸ್ನೇಹಿತರೆ, ನಮ್ದು ರಾತ್ರಿ ಊಟ ಇವತ್ತು ನೋಡ್ರಿ, ಬೇಳೆ ಪಲ್ಯ, ಚಪಾತಿ, ಮೊಸರು. ಇದು ನಮ್ಮ ಉತ್ತರ ಕರ್ನಾಟಕ ಸೈಡು ಅಗಸಿ ಹಿಂಡಿ ಅಂತೀವಿ, ಅಗಸಿ ಚಟ್ನಿ ಅಂತಾರೆ. ಆಮೇಲೆ ಇದು ಹಸಿ ಈರುಳ್ಳಿ. ಬೆಳಿಗ್ಗೆ ಅರ್ಜೆಂಟ್ ಡ್ಯೂಟಿಗೆ ಹೋಗೋ ಅರ್ಜೆಂಟ್ನಾಗೂ ಸರಿಯಾಗಿ ತಿನ್ನೋಕ್ಕಾಗಲ್ಲ. ಮಧ್ಯಾಹ್ನ ಅಂತೂ ಡ್ಯೂಟಿ ಅವರ್ಸ್ನಾಗ ಇರ್ತೀವಿ, ಅಲ್ಲಿ ಎಲ್ಲನೂ ವ್ಯವಸ್ಥಿತವಾಗಿ ತೊಗೊಂಡು ಹೋಗೋಕ್ಕಾಗಲ್ಲ. ಒಂದು ತೊಗೊಂಡೋದ್ರೆ ಒಂದು ಬಿಟ್ಟಿರ್ತೀವಿ. ಅದಕ್ಕೆ ಎಟ್ಲೀಸ್ಟ್ ದಿನದಲ್ಲಿ ಒನ್ ಟೈಮ್ ಆದರೂ ಈ ಥರನಾಗಿ ನಾವು ಕೆಲವೊಂದು ಹಸಿ ಐಟಮನ್ನು ತಿನ್ನೋದ್ರಿಂದ ಬಾಡಿನೂ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಹೊಟ್ಟೆಗೂ ಖುಷಿ ಆಗುತ್ತೆ, ಮನಸ್ಸಿಗೂ ಖುಷಿ ಆಗುತ್ತೆ. ನೋಡಿರಿ ಇವತ್ತಿನ ರಾತ್ರಿ ಊಟ ಇದು. ನಮ್ದು ಪಲ್ಯನೂ ಸೂಪರ್ ರೆಡಿ ಐತಿ, ನೋಡೋಕೆ ಸೂಪರ್ ಐತಿ. ಹಾಗೆ ತಿನ್ನಕತ್ತೀನಿ ನೋಡ್ರಿ. ಇವತ್ತು ಫಸ್ಟ್ ನಾನೇ ತಿನ್ನತ್ತೀನಿ, ಅವರೆಲ್ಲ ಸಕ್ರೆ ತುಪ್ಪ ತಿನ್ನತ್ತಾರು. ಸೂಪರ್ ಆಗೈತೆ ರೀ ಪಲ್ಯ. ಹಂಗೆ ಇದು ಮೊಸರು ಚಟ್ನಿ ಅದ್ರ ಜೊತೆ ಸ್ವಲ್ಪ ಹಿಂಗೆ ಹಚ್ಕೊಂಡು ತಿಂದರೆ ಅದರ ಟೇಸ್ಟ್ ತಿಂದವ್ರಿಗೆ ಗೊತ್ತ್ರಿ. ಹೇಳ್ತಾರಲ್ರಿ, ಅದನ್ನು ಮಾಡಿದವ್ರಿಗಿಂತಲೂ ತಿಂದವ್ರು ಅನುಭವಿಸೋ ಖುಷಿ ಮಾಡಿದವ್ರಿಗೆ ದುಪ್ಪಟ್ಟು ಖುಷಿ ಆಗುತ್ತೆ ಅಂತ. ಈ ಥರನಾಗಿ ಮೊಸರು ಚಟ್ನಿ ಪಲ್ಯ, ಅದ್ರ ಜೊತೆ ಸೈಡಿಗೆ ತಿನ್ನೋಕೆ ಇವು ಈರುಳ್ಳಿ. ಮಸ್ತ್ ಐತೆ ನೋಡಿ. ಇಂಥ ಊಟದ ಮುಂದೆ ಯಾವ ಅಮೃತನೂ ಇಲ್ಲ ರೀ. ಹೊಟ್ಟೆ ಎಂಬ ಮಧ್ಯಪ್ರದೇಶ ಚೆನ್ನಾಗಿತ್ತು ಅಂದ್ರೆ ನಮ್ಮ ಸುತ್ತಲಿನ ಎಲ್ಲ ಬಾಡಿ ಪಾರ್ಟ್ನೂ ಚೆನ್ನಾಗಿರ್ತಾವೆ. ಅದಕ್ಕೆ ನಾವು ಮಧ್ಯಪ್ರದೇಶವನ್ನು ಚೆನ್ನಾಗಿರುವಂತ ನೋಡ್ಕೋಬೇಕು. ನಮ್ದು ಎಂಥ ಒಂದು ಅವಸರದ ದಿನಗಳನ್ನು ನಾವು ಕಳೀತಾ ಇದ್ದರೂ ಕೂಡ, ಎಂಥ ಒಂದು ಅವಸರದ ಜೀವನ ಶೈಲಿ ಇದ್ದರೂ ಕೂಡ, ನಮ್ಮ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಈ ಹೊಟ್ಟೆಗೆ ನಾವು ಸ್ವಲ್ಪ ಒಳ್ಳೆಯ ಒಂದು ಟೈಮ್ ಕೊಡಬೇಕು ಇದ್ದಿದ್ರೊಳಗೆ. ಹಾಗೆ ನಾವು ಟೈಮ್ ಕೊಟ್ಟು ಅದ್ರ ಬಗ್ಗೆ ಕೇರ್ ತೊಗೊಂಡು ಈ ಥರನಾಗ ಒಂದೊಂದು ಊಟ ಆದರೂ ಅದಕ್ಕೆ ವ್ಯವಸ್ಥಿತವಾಗಿ ಕೊಟ್ಟರೆ, ಸಮತೋಲನವಾದ ಆಹಾರವನ್ನು ಸೇವಿಸಿದ್ದೆ ಆದರೆ ನಮ್ಮ ಎಲ್ಲ ಬಾಡಿ ಚೆನ್ನಾಗಿರ್ತೈತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಂಗೆ ಒಮ್ಮೆ ಹಸಿ ಈರುಳ್ಳಿ ಆಗಿರ್ಬೋದು, ಇಲ್ಲ ಕ್ಯಾರೆಟು, ಸೌತೆಕಾಯಿ, ಮೆಂತ್ಯ ಸೊಪ್ಪು, ಹಿಂಗಿಲ್ಲ ಯಾವಾಗ ಏನೇನು ಸಿಗ್ತಿರುತ್ತಲ್ರಿ, ಯಾವ ಒಂದೊಂದು ಟೈಮಿಗೆ ಒಂದೊಂದು ಪದಾರ್ಥಗಳನ್ನು ಸೈಡಿಗೆ ತಿನ್ನೋದನ್ನು ರೂಢಿ ಮಾಡಿಕೊಡ್ರಿ ಆಲ್ಮೋಸ್ಟ್ ಅಲ್ಲೆಲ್ಲರೂ. ನನಗಂತೂ ಹಿಂಗೆ ಸೈಡಿಗೆ ತಿನ್ನೋದಂದರೆ ಭಾಳ ಇಷ್ಟ. ಚಂದು ಸೂಪರ್ ಆಗೈತೆ. ಹಾಗೆ ತಿನ್ಕೊಂತನೇ ಮಾತಾಡಿದೆ ನಾನು. ಏನಾದ್ರು ತಪ್ಪಿದ್ರೆ ತಿದ್ಕೊಳ್ಳೋಂಥ ಸಲಹೆ ಇದ್ದರೆ ಸಲಹೆ ನೀಡ್ರಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ನಿಮ್ದೊಂದು ಸ್ಮಾಲ್ ಲೈಕ್ ಕೊಡ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್, ಬಾಯ್.